ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿ ದೇಹವನ್ನು ಪೀಸ್ ಮಾಡಿದ್ದ ಆರೋಪಿಯನ್ನ ಈಗ ಬಂಧಿಸಲಾಗಿದೆ. ಪತ್ನಿಯ ದೇಹವನ್ನು ಸೂಟ್ ಕೇಸ್ನಲ್ಲಿ ತುಂಬಿದ್ದ ಈ ಆರೋಪಿ ಈತನನ್ನ ಪುಣೆಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಈ ಕುರಿತಂತೆ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಮಾಹಿತಿ ಕೊಟ್ಟಿದ್ದಾರೆ. ಸತಿಪತಿ ಕಲಹಕ್ಕೆ ಸಾಕ್ಷಿಯಾಗಿದ್ದು ಸೂಟ್ ಕೇಸ್ ರಾಕೇಶ್ ಎಂಬಾತನ ಬಂಧನ. ವಿವರವನ್ನು ಹೇಳೋದಾದರೆ, ಪತ್ನಿಯನ್ನು ಕೊಂದು ಆಕೆಯ ದೇಹವನ್ನು ತುಂಡರಿಸಿ ಸೂಟ್ ಕೇಸ್ ತುಂಬಿದ್ದ ಪ್ರಕರಣದ ಸಂಬಂಧ ಹಂತಕ ಪತಿಯನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಬಂಧಿಸಲಾಗಿದೆ. ಬೆಂಗಳೂರಿನ ಹುಳಿಮಾವು ಬಳಿಯ ನಿವಾಸವೊಂದರಲ್ಲಿ ಸೂಟ್ ಕೇಸ್ನಲ್ಲಿ ಮಹಿಳೆಯೊಬ್ಬರ ಶವ ಪತ್ತೆಯಾಗಿತ್ತು. ಈ ಪ್ರಕರಣ ಬೆಂಗಳೂರಿನಾದ್ಯಂತ ಸಂಚಲನ ಸೃಷ್ಟಿಸಿತ್ತು. 32 ವರ್ಷದ ಗೌರಿ ಅವರನ್ನು ಆಕೆಯ ಪತಿ ಮಹಾರಾಷ್ಟ್ರ ಮೂಲದ ರಾಕೇಶ್ ಕೊಲೆ ಮಾಡಿದ್ದಾನೆ. ರಾಕೇಶ್ ಹಾಗೂ ಗೌರಿ ದಂಪತಿ ನಡುವೆ ಆರಂಭವಾದ ಜಗಳ ಪತ್ನಿಯ ಕೊಲೆಯಲ್ಲಿ ಅಂತ್ಯ. ಬಳಿಕ ಆಕೆಯ ದೇಹವನ್ನು ತುಂಡರಿಸಿ ಟ್ರಾಲಿ ಬ್ಯಾಗ್ನಲ್ಲಿ ತುಂಬಿಟ್ಟು ಪರಾರಿಯಾಗಿದ್ದ. ಹುಳಿಮಾವ ಪೊಲೀಸರು ಸಿಡಿಆರ್ ಆಧರಿಸಿ ಮಹಾರಾಷ್ಟ್ರದ ಪುಣೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರು. ಈ ಮಾಹಿತಿಯನ್ನು ಆಧರಿಸಿ ಶೋಧ ಕಾರ್ಯ ನಡೆಸಿದಾಗ ರಾಕೇಶ್ ಪುಣೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈ ಕುರಿತು ಬೆಂಗಳೂರು ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಮಾಡಿ ಬಂಧಿಸಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ನಾರ್ತ್ ಈಸ್ಟ್ ಸೆನ್ ACP ಮತ್ತು ಒಬ್ಬ ASI ಇದರಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ ಅಂತೇಳಿ, ಅದಕ್ಕೆ ಪೂರಕವಾಗಿ ನಮ್ಮಿಂದ ಏನು ಇಲಾಖಾ ಕ್ರಮಗಳಾಗಬೇಕು ಅವುಗಳನ್ನೆಲ್ಲ ನಾವು ಕೈಗೊಳ್ತೀವಿ. ಹುಳಿಮಾವಿನಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಕೊಲೆ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಮಹಿಳೆಯ ಪತಿ ಏನಿದ್ದಾನೆ ಆತ ಈ ಕೊಲೆ ಪ್ರಕರಣದ ಒಂದು ಇದರಲ್ಲಿ ಇದಾಗಿದ್ದು, ಆತ ಪೂನಾದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಈಗ ಅಡ್ಮಿಟ್ ಆಗಿರ್ತಕ್ಕಂಥದ್ದು. ಆತ ಪಾಯ್ಸನ್ ಕುಡಿದು ಈ ರೀತಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ನಮ್ಮ ತಂಡವೂ ಕೂಡ ಅಲ್ಲಿ ಹೋಗಿದೆ. ನಾವು ಪುಣೆ ಪೊಲೀಸರಿಗೆ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಅವರು ಕೂಡ ಅಲ್ಲಿದ್ದಾರೆ. ಸೊ ಹೀಗಾಗಿ ಆತ ಅಲ್ಲಿ ಹಾಸ್ಪಿಟ್ಲಲ್ಲಿರೋದ್ರಿಂದ ಆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ತಕ್ಷಣ ಅವರನ್ನು ಬೆಂಗಳೂರಿಗೆ ಕರ್ತರ್ತಕ್ಕಂತಹ ಪ್ರಕ್ರಿಯೆ ಮತ್ತು ವಿಚಾರಣೆ ತನಿಖೆಯಲ್ಲೂ ಕೂಡ ನಡೀತದೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಅದು ಮೆರಿಟಲ್ ಡಿಸ್ಪ್ಯೂಟ್ನಲ್ಲಿ ಆಗಿರ್ತಕ್ಕಂಥ ಘಟನೆ, ಅಂದರೆ ಪತಿ ಪತ್ನಿಗೆ ಆಗಿರ್ತಕ್ಕಂಥ ವಾದ ವಿವಾದ ಜಗಳ ಗಲಾಟೆ, ಅದರಲ್ಲಿ ಅದು ತಾರಕಕ್ಕೆ ಹೋಗಿ ಈ ರೀತಿ ಆಗಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಾಯಿದೆ. ಈಗ ಮಹಿಳೆ ಏನಿದ್ದಾರೆ ಅವರ ಬ್ಲಡ್ ರಿಲೇಟಿವ್ಸ್ ಕೂಡ ಬಂದಿದ್ದಾರೆ ಇಲ್ಲಿ. ಅವರ ಒಂದು ವಿಚಾರಣೆ ನಂತರ ಹೆಚ್ಚಿನ ಮಾಹಿತಿಗಳು ನಮಗೆ ಲಭ್ಯವಾಗಬಹುದು. ಮೂಲತಃ ಮಹಾರಾಷ್ಟ್ರದವರು. ಪೊಲೀಸರಿಗೆ ಮನೆ ಮಾಲೀಕರಿಂದ ಮಾಹಿತಿ ಬಂತು ಅಂತ ಹೇಳಲಾಗ್ತದೆ. ಅದು ಗೊತ್ತಿಲ್ಲಪ್ಪ, ತನಿಖೆ ವಿವರಗಳು ನಾವು ಹೆಂಗೆ ಹೇಳೋದು. ಆಸ್ಪತ್ರೆಯಲ್ಲಿದ್ದಾನೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಅದು ಆಸ್ಪತ್ರೆ ವೈದ್ಯರಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾವುದು ನಮಗೆ ಈಗ ಗೊತ್ತಾಗಿರ್ತಕ್ಕಂಥದ್ದು, ಇಲ್ಲಿ ನಮ್ಮ ಅವರೆಲ್ಲ ಅಲ್ಲಿ ಸಂಪರ್ಕಕ್ಕೆ ಹೋಗಿದ್ದಾರೆ, ಅಂದರೆ ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ನಾವು ಪುನಃ ಪೊಲೀಸರಿಗೆ ಕೂಡ ಹೇಳಿದ್ದೇವೆ, ಅವರು ಅಲ್ಲಿ ಇದ್ದಾರೆ. ಬಟ್ ಈಗ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಆಸ್ಪತ್ರೆಯ ವೈದ್ಯರುಗಳ ಒಂದು ಏನು ಅಭಿಪ್ರಾಯದ ಮೇರೆಗೆ ನಾವು ಮುಂದೆ ಅವರನ್ನು ಇಲ್ಲಿ ಕರೆತರ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ಬೋದಾಗ್ತದೆ. With regard to the murder case of a woman in Ulimavu police station of Southeast Division in Bangalore city, the police have registered a case, and it is seen that her husband only is the main suspect, and he has eloped from the city, and he is found in Pune, admitted in a hospital. Apparently it is said that he has consumed poison and tried to commit suicide, and but he is in the hospital, and our team has already contacted Pune police, and our team has